ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮೋ ಧನ್ವಂತರಿ ಮಾತ್ರೆ ಓಂ ಸರಾಸರಿ ವಂದಿರ ಪಾದ ಪದ್ಮಂ ಲೋಕೆ ಜರ ರೂಪೇ ಮೃತ್ಯುನಾಶಂ ದಾತಾರಮಿಷಂ ವಿದೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತರ್ ವಂದಿ ಪೇಶದಾಯಕಂ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತುರ್ಯಾಮ್ಯಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತಂದರೆ ಆಯುರ್ವೇದದಲ್ಲಿ ಇದನ್ನು ಕಂಪವಾತ ಅಂತ ಕರೆಯುತ್ತಾರೆ. ಈ ಕಾಯಿಲೆ ಅಂದರೆ ಏನು, ಇದು ಯಾರಲ್ಲಿ ಬರುತ್ತೆ, ಇದು ಬರಲು ಕಾರಣ ಏನು, ಲಕ್ಷಣ ಏನು, ಯಾವ ರೀತಿ ಒಂದು ಪರೀಕ್ಷೆ ಮಾಡೋದ್ರಿಂದ ಈ ಕಾಯಿಲೆಯನ್ನು ತಿಳ್ಕೊಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ವೀಕ್ಷಕರೇ. ಈ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತಂದರೆ ಆಯುರ್ವೇದದಲ್ಲಿ ಇದನ್ನು ಕಂಪವಾತ ಅಂತ ಕರೆಯುತ್ತಾರೆ. ಈ ಪಾರ್ಕಿನ್ಸನ್ಸ್ ಡಿಸೀಸ್ ಪ್ರಮುಖವಾಗಿ 60 ವರ್ಷ ಮೇಲ್ಪಟ್ಟ ಇರ್ತಕ್ಕಂತಹ ಒಬ್ಬ ಮನುಷ್ಯರಲ್ಲಿ ಬರತಕ್ಕಂಥದ್ದು ಸಾಮಾನ್ಯ. ಇದು ಬರೋಕ್ಕೆ ಪ್ರಮುಖವಾದ ಕಾರಣ ಇಟ್ ಈಸ್ ಎ ಪ್ರೋಗ್ರೆಸಿವ್ ನ್ಯೂರೋ ಡಿಜನರೇಟಿವ್ ಡಿಸೀಸ್ ಅಂತ ಹೇಳ್ತಾರೆ. ಅಂತಂದರೆ ಇದು ಕ್ರಮೇಣ ಜಾಸ್ತಿ ಆಗ್ತಾ ಹೋಗುವಂತಹ ಒಂದು ಕಾಯಿಲೆ. ಈ ಕಾಯಿಲೆಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಪ್ರಮುಖವಾಗಿ ವಯಸ್ಸಾದರಲ್ಲಿ ನಮ್ಮ ಬ್ರೈನಲ್ಲಿ ಮಿಡ್ ಬ್ರೈನ್ ಅಂತ ಒಂದಿದೆ. ಆ ಮಿಡ್ ಬ್ರೈನಲ್ಲಿ ಸಬ್ಸ್ಟ್ಯಾನ್ಷಿಯಾ ನೈಗ್ರಾ ಅಂತ ಒಂದು ಭಾಗ ಇದೆ. ಅದರಲ್ಲಿ ಡೋಪಮಿನ್ ಅಂತ ಒಂದು ಕೆಮಿಕಲ್ಲು ಉತ್ಪತ್ತಿ ಆಗುತ್ತದೆ. ಈ ಉತ್ಪತ್ತಿ ಆಗೋದಕ್ಕೆ ಪ್ರಮುಖವಾಗಿ ಆ ಸಬ್ಸ್ಟ್ಯಾನ್ಷಿಯಾ ನೈಗ್ರಾದಲ್ಲಿ ಆ ಸೆಲ್ಸ್ಗಳು, ನ್ಯೂರಾನ್ಸ್ ಅಂದರೆ ಆ ಸೆಲ್ಸ್ಗಳು ಚೆನ್ನಾಗಿ ಕೆಲಸ ಮಾಡಿ ಆ್ಯಕ್ಟಿವೇಟ್ ಆಗಿದ್ದರೆ ಅದು ಉತ್ಪತ್ತಿ ಚೆನ್ನಾಗಾಗುತ್ತೆ. ಈ ಒಂದು ಡೋಪಮಿನ್ ಅಂತ ಒಂದು ಕೆಮಿಕಲ್ ಉತ್ಪತ್ತಿ ಕಡಿಮೆ ಆದಾಗ ಈ ಒಂದು ಕಾಯಿಲೆ ಕಾಣಿಸ್ಕೊಳ್ಳುತ್ತದೆ. ಈ ಒಂದು ಕಾಯಿಲೆಯಲ್ಲಿ ಪ್ರಮುಖವಾಗಿ ಏನು ಒಂದು ಲಕ್ಷಣಗಳಿರ್ತದಪ್ಪ ಅಂತಂದರೆ ಟ್ರ್ಯಾಪ್ ಫ್ಯೂಚರ್ಸ್ ಅಂತ ಕರೀತಾರೆ. ಟ್ರ್ಯಾಪ್ ಅಂತಂದ್ರೆ ಏನು, ಟ್ರೆಮರ್ಸ್ ಅಂದರೆ ಕೈ ನಡ್ಕ ಬರ್ತಾ ಇರ್ತದೆ. ಆಮೇಲೆ ಟ್ರ್ಯಾಪ್ ಆರ್ ಅಂತಂದರೆ ರಿಜಿಡಿಟಿ ಅಂತಂದರೆ ಭುಜ ಕೈ ಎಲ್ಲ ಹಿಡ್ದಂಗೆ ಆಗುತ್ತದೆ. ಏಕೈನೇಸಿಯಾ ಅಂತಂದರೆ ನಾವು ಯಾವುದೇ ಕೆಲಸ ಮಾಡಬೇಕು ಅದು ನಿಧಾನಗತಿಯಲ್ಲಿ ಸಾಗುತ್ತೆ. ಹಾಗೂ ಪೋಸ್ಚರಲ್ ಇನ್ಸ್ಟೆಬಿಲಿಟಿ ಅಂತಂದರೆ ಯಾರೋ ತಳ್ದಂಗೆ ಆಗೋದು, ಬಿದ್ದಂಗೆ ಆಗೋದು, ಆ ಥರ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತದೆ. ಹಾಗಾಗಿ ಈ ಒಂದು ಲಕ್ಷಣಗಳ ಜೊತೆಗೆ ಇದು ಒಂದು ಸ್ಟೇಜಸ್ ಇರ್ತದೆ. ಇದರ 5 ಸ್ಟೇಜಸ್ ಇರುತ್ತೆ ವೀಕ್ಷಕರೇ. ಯಾವ ರೀತಿ, ಮೊದಲನೇ ಸ್ಟೇಜಲ್ಲಿ ಯಾವ ರೀತಿ ಅಂತಂದರೆ ಯೂನಿಲ್ಯಾಟ್ರಲ್ ಇನ್ವಾಲ್ವ್ಮೆಂಟ್ ಅಂತಂದರೆ ಒಂದು ಸೈಡ್ ಮಾತ್ರ ಇನ್ವಾಲ್ವ್ಮೆಂಟ್ ಇರ್ತದೆ. ಎರಡನೇ ಒಂದು ಸ್ಟೇಜಲ್ಲಿ ಬೈಲ್ಯಾಟ್ರಲ್ ಇನ್ವಾಲ್ವ್ಮೆಂಟ್, ಎರಡು ಕಡೆನೂ ಒಂದು ಇನ್ವಾಲ್ವ್ಮೆಂಟ್ ಇರ್ತದೆ ಹಾಗೂ ಎರಡು ಭಾಗದಲ್ಲೂ ಇನ್ವಾಲ್ವ್ಮೆಂಟ್ ಇರುತ್ತದೆ. ಬಟ್ ನೋ ಪೋಸ್ಚರ್ ಇನಬಿಲಿಟಿ. ಹಾಗೂ ಮೂರನೇ ಒಂದು ಸ್ಟೇಜಲ್ಲಿ ಏನಿರ್ತವೆ ಅಂತಂದರೆ ಬೈಲ್ಯಾಟ್ರಲ್ ಇನ್ವಾಲ್ವ್ಮೆಂಟ್ ಜೊತೆಗೆ ಎರಡು ಕಡೆ ಇನ್ವಾಲ್ವ್ಮೆಂಟ್ ಇದ್ದು ಜೊತೆಗೆ ಮೈಲ್ಡ್ ಪೋಸ್ಚರಲ್ ಇನ್ಸ್ಟೆಬಿಲಿಟಿ ಅಂತಂದರೆ ಸ್ವಲ್ಪ ತಳ್ದಂಗೆ ಬಿದ್ದಂಗೆ ಆಗ್ತದೆ. 4ನೇ ಸ್ಟೇಜಲ್ಲಿ ಏನಾಗುತ್ತದೆ ಅಂತಂದರೆ ಇದು ಸಿವಿಯರ್ ಆಗಿರ್ತದೆ. 5ನೇ ಸ್ಟೇಜಲ್ಲಿ ಏನಪ್ಪ ಅಂತಂದರೆ ಬೆಡ್ ರಿಡನ್ ಅಂತಂದರೆ 4ನೇ ಸ್ಟೇಜಲ್ಲಿ ಯಾವ ರೀತಿ ಇರ್ತದೆ ಅಂತಂದರೆ ಆ ವ್ಯಕ್ತಿಗೆ ತನ್ನ ಶರ್ಟಿನ ಒಂದು ಗುಂಡಿ ಹಾಕ್ಕೊಳ್ಳೋಕ್ಕಾಗಲ್ಲ, ಕೈ ನಡ್ಕ ಬರ್ತಿರ್ತದೆ, ತಲೆ ಬಾಚ್ಕೊಳ್ಳೋಕ್ಕಾಗೋದಿಲ್ಲ. ಈ ಥರ ಇನ್ನೊಬ್ಬರು ಸಪೋರ್ಟ್ ತಗೊಳ್ಳುವಂತಹ ಒಂದು ಸ್ಟೇಜ್ ಇರ್ತದೆ. ಆದರೆ ಆ 5ನೇ ಸ್ಟೇಜಲ್ಲಿ ಏನಾಗುತ್ತದೆ, ಕಂಪ್ಲೀಟ್ ಬೆಡ್ ರೆಸ್ಟ್, ಇಲ್ಲ ಅಂತಂದರೆ ಒಂದು ವೀಲ್ ಚೇರಲ್ಲೋ ಎಲ್ಲರೂ ಒಂದು ಇಟ್ಕೊಂಡು ಅವ್ರು ಇನ್ನೊಬ್ರು ಫುಲ್ಲಿ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗಿರ್ತಾರೆ. ಈ ಒಂದು ಎಲ್ಲ ಲಕ್ಷಣಗಳು ಕಾಣಿಸ್ತದೆ. ಈ ಲಕ್ಷಣಗಳು ಕಾಣಿಸಿದ ಮೇಲೆ ಯಾವ ರೀತಿ ಈ ಥರ ಒಂದು ಕಾಯಿಲೆಗೆ ಯಾವ ರೀತಿ ಒಂದು ಪರೀಕ್ಷೆ ಮಾಡಿಸೋದ್ರಿಂದ ಗೊತ್ತಾಗುತ್ತೆ ಅಂತಂದರೆ ಪ್ರಮುಖವಾಗಿ CT, MRI, ಪೆಟ್ ಸ್ಕ್ಯಾನ್ ಅಂತ ಹೇಳ್ತಾರೆ, ಸ್ಪೆಕ್ಟ್ ಅಂತ ಒಂದು ಸ್ಕ್ಯಾನಿಂಗ್ ಈ ಥರ ಮಾಡಿಸ್ತಾರೆ. ಈ ಎಲ್ಲ ಒಂದು ಪ್ರಯೋಗಗಳು ಮಾಡಿ ಇವೆಲ್ಲ ಒಂದು ಇದು ಮಾಡೋದ್ರಿಂದ ಯಾವ ರೀತಿ ಈ ಕಾಯಿಲೆನ ಒಂದು ಕಂಡುಹಿಡಿಬೋದು ಅನ್ನೋದನ್ನು ಪ್ರಮುಖವಾಗಿ ನಾವು ಇದರಲ್ಲಿ ತಿಳ್ಕೊಬೋದು. ಹಾಗೂ ಈ ಕಾಯಿಲೆ ಬಂದಾಗ ಯಾವ ರೀತಿ ಮನುಷ್ಯ ಒಂದು ವರ್ತಿಸ್ತಾನೆ, ಒಂದು ನಡುಕ ಇರುತ್ತೆ, ಒಂದು ಕಾನ್ಫಿಡೆನ್ಸ್ ಇರಲ್ಲ, ಯಾವ್ಯಾವ ರೀತಿ ಮೋಟಾರ್ ಫಂಕ್ಷನ್ಸು, ನಾನ್ ಮೋಟಾರ್ ಫಂಕ್ಷನ್ಸು, ಸೈಕ್ಯಾಟ್ರಿಕ್ ಫಂಕ್ಷನ್ ಅಂತಂತಾರೆ. ಪ್ರಮುಖವಾಗಿ ಮೋಟಾರ್ ಫಂಕ್ಷನ್ಸಲ್ಲಿ ಏನಪ್ಪ ಅಂತಂತಂದರೆ ಈ ಬಿದ್ದಂಗೆ ಆಗೋದು, ಕೈಕಾಲು ನಡ್ಗೋದು ಈ ಥರ ಎಲ್ಲ ಆಗ್ತಿರುತ್ತೆ. ನಾನ್ ಮೋಟಾರ್ಸ್ ಫಂಕ್ಷನ್ಸಲ್ಲಿ ಏನಾಗುತ್ತಪ್ಪ ಅಂತಂದರೆ ಪ್ರಮುಖವಾಗಿ ಅನಾಸ್ಮಿಯಾ, ವಾಸನೆ ಅವರಿಗೆ ಗೊತ್ತಾಗೋದಿಲ್ಲ, ಕಾನ್ಸ್ಟಿಪೇಷನ್ ಇರುತ್ತದೆ, ಯೂರಿನ್ ಇನ್ಕಾಂಟಿನೆನ್ಸ್ ಅಂತಂದರೆ ಮೂತ್ರ ಅವರಿಗೆ ಕಂಟ್ರೋಲ್ ಇರೋದಿಲ್ಲ, ರಿಪೀಟೆಡ್ ಯೂರಿನೇಷನ್ ಇರ್ತದೆ, ಪದೇ ಒಂದೊಂದು ಸತಿ ಮೂತ್ರ ಹೋಗಾಗುತ್ತೆ, ಕಂಟ್ರೋಲ್ ಇರೋದಿಲ್ಲ. ಜೊತೆಗೆ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಗಳು ಏನಾಗ್ತಪ್ಪ ಅಂತಂದರೆ ಪ್ರಮುಖವಾಗಿ ಡಿಪ್ರೆಷನ್ಗೆ ಹೋಗ್ತಾನೆ ಮನುಷ್ಯ, ಹಾಗೂ ಡಿಮೆನ್ಷಿಯಾ ಡಿಪ್ರೆಷನ್ಗೆ ಹೋಗ್ತಾರೆ, ನೆನಪಿನ ಶಕ್ತಿ ಕಳ್ಕೊತಾರೆ, ಹಾಗೂ ಅವ್ರಿಗೆ ಯಾವ ರೀತಿ ಒಂದು ಡಿಸಿಷನ್ ಮೇಕಿಂಗ್ ಆಗಿರಲ್ಲ. ಯಾವುದರ ಒಂದು ಡಿಸಿಷನ್ ತಗೋಬೇಕು ಅಂತಂದರೆ ಅವರು ಮನಸ್ಸು ಸ್ಥಿಮಿತವಾಗಿರೋದಿಲ್ಲ. ಈ ಎಲ್ಲ ಒಂದು ಲಕ್ಷಣಗಳು ಈ ಒಂದು ಕಾಯಿಲೆಯಲ್ಲಿ ಕಾಣ್ತದೆ. ಆದ್ದರಿಂದ ಇನಿಷಿಯಲ್ ಸ್ಟೇಜಲ್ಲಿ ಯಾರೇ ಒಬ್ಬ ವ್ಯಕ್ತಿ, ಇದು ಸಾಮಾನ್ಯವಾಗಿ ಬರೋದು 58-60 ವರ್ಷದ ಮೇಲೇ ಈ ಥರ ಒಂದು ಲಕ್ಷಣಗಳು ಏನಾದರೂ ಕಂಡು ಬಂತು ಅಂತಂದರೆ ಹತ್ತಿರ ಇರತಕ್ಕಂತಹ ಒಂದು ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಸೂಕ್ತ ಒಂದು ಸಲಹೆ ತಗೊಂಡು ಯಾವ ರೀತಿ ಚಿಕಿತ್ಸೆ ಮುಂದುವರಿಬೇಕು ಅಂತ ಹೇಳಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಒಂದು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.